ಹಲೋ ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಸೀರೆ ಸೆರಗಲ್ಲೇ ಈ ಥರ ಥ್ರೆಡ್ ಬಂದಿರುತ್ತಲ್ವ, ದಾರದ ಎಳೆಗಳು ಬಂದಿರುತ್ತೆ ಕುಚ್ಚು ಥರ, ಅದನ್ನೇ ನಾವು ನಾಟ್ ಹಾಕೊಂಬಿಟ್ಟು ಯಾವ ಥರ ಬೇಬಿ ಕುಚ್ಚು ಹಾಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಫಸ್ಟು ಈ ಥರ ನೀಟಾಗಿ ಬಿಡಿಸ್ಕೊಂಡು ಐರನ್ ಮಾಡ್ಕೋಬೇಕಿದ್ನ, ಹಾಗಿದ್ದರೆ ಸ್ಟ್ರೇಟಾಗಿ ಬರುತ್ತೆ ಇದು. ನಾನು ಇಲ್ಲಿ ಡಾರ್ಕ್ ಬ್ಲೂ, ಈ ಥರ ಡಾರ್ಕ್ ಬ್ಲೂ ಸಿಲ್ಕ್ ಥ್ರೆಡ್ ತೊಗೊಂಡು ಕುಚ್ಚಾಕಿ ತೋರಿಸ್ತಾ ಇದ್ದೀನಿ. ಒಂದೇ ಸಿಲ್ಕ್ ಥ್ರೆಡ್ಡಲ್ಲೇ ಹಾಕ್ಬೋದು. ಕಾಟನ್ ಸೀರೆ ಆಗಿದ್ದರೆ ನೀವು ಕಾಟನ್ ಥ್ರೆಡ್ಡಿಂದನೇ ಹಾಕ್ಕೋಬೋದು. ನಾನಿಲ್ಲಿ ಡಾರ್ಕ್ ಬ್ಲೂನ ತೊಗೊಂಡಿದ್ದೀನಿ, ಒಂದೇ ಸಿಲ್ಕ್ ಥ್ರೆಡ್ಡಿಂದ ಹಾಕಿ ತೋರಿಸ್ತೀನಿ. ಹಾಗೆ ಇದಕ್ಕೆ ನಾನು ಬಿಗ್ ಹೋಲ್ ಇರೋ ನೀಡಲ್ ತೊಗೊಂಡಿದ್ದೀನಿ. ಬಿಗ್ ಹೋಲ್ ಇರೋ ನೀಡಲ್ಗೆ 80 ಎಳೆ ದಾರನ ಹಾಕ್ಕೊಂಡಿದ್ದೀನಿ, ಸುತ್ತಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಐರನ್ ಕೂಡ ಮಾಡ್ಕೊಂಡಿದ್ದೀನಿ. ಐರನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಕುಚ್ಚು. ಹಾಗೆ ನಾಟ್ ಹಾಕೋಕ್ಕೆ ಜೆರಿ ಥ್ರೆಡ್ ಕೂಡ ಬೇಕಾಗುತ್ತೆ. ನಾನಿಲ್ಲಿ ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ, ಏಕೆಂದರೆ ಇಲ್ಲಿ ಸಿಲ್ವರು ತುಂಬ ಇದೆ ಸಾರೀಲಿ. ಬ್ಲೂ ಮೇಲೆ ಸಿಲ್ವರ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಎಮ್ಮಿಂಗ್ ನೀಡಲ್ ಕೂಡ ತೊಗೊಂಡಿದ್ದೀನಿ ನಾಟ್ ಹಾಕ್ಕೊಳ್ಳೋಕ್ಕೆ. ಫಸ್ಟು ಈ ಥರ ಬಾಚಿನ್ಕೆಯಿಂದ ಫಸ್ಟು ಎಲ್ಲ ದಾರದ ಎಳೆಗಳನ್ನು ನೀಟಾಗಿ ಈ ಥರ ಬಾಚ್ಕೋಬೇಕು, ಸ್ಟ್ರೇಟಾಗಿ ಬರುತ್ತೆ ಆವಾಗ. ಈ ಥರ ಬಾಚ್ಕೊಂಡು ಫಸ್ಟು ನಾವು ಮಾರ್ಕ್ ಮಾಡ್ಕೋಬೇಕು, ಎಷ್ಟು ಗ್ಯಾಪ್ ಬೇಕು ನೋಡಿಬಿಟ್ಟು ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ 2 ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ. ಇದೇ ಥರ ಸಾರಿ ಫುಲ್ಲು 2 ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಈ ಥರ 2 ಫಿಂಗರ್ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಮಾರ್ಕ್ ಮಾಡಿದ್ದೀನಲ್ವ ನಾನು, ಈ ಥರ ಸಪ್ರೇಟ್ ಮಾಡಿಕೊಂಡು ಈ ಥರ ಹಿಡ್ಕೊಂಡು ನಾಟ್ ಹಾಕ್ಕೋಬೇಕು. ಈ ಥರ ತುಂಬ ಟೈಟಾಗೂ ಹಾಕಬಾರ್ದು, ಎಳ್ಕೊಳ್ಳುತ್ತೆ. ಈ ಥರ ಲೂಸಾಗಿ ಹಾಕ್ಕೋಬೇಕು. ನೆಕ್ಸ್ಟು ಮತ್ತೆ ಏನು ಮಾರ್ಕ್ ಮಾಡಿದ್ದೀನಲ್ವ ಅಷ್ಟನ್ನು ಹಿಡ್ಕೊಂಡು ಈ ಥರ ನಾಟ್ ಹಾಕ್ಕೋಬೇಕು. ಕಾಟನ್ ಸೀರೆಗೆಲ್ಲ ಈಸಿಯಾಗಿ ಈ ಥರ ಹಾಕ್ಕೊಂಡು ಹೋಗ್ಬೋದು. ಇದೇ ಥರ ಫುಲ್ ಸಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ, ನಾನು ಈ ಥರ ಸಾರಿ ಫುಲ್ಲು ಫಸ್ಟು ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಹಾಕ್ಕೊಂಡು ಹೋದ್ಮೇಲೆ ನೆಕ್ಸ್ಟು ಈ ಥರ ಕುಚ್ಚು ಹಾಕ್ಕೋಬೇಕು. ನಾನಿಲ್ಲಿ 2 ಹಾಕಿದ್ದೀನಿ. ಇವಾಗ ತೋರಿಸ್ತೀನಿ ಯಾವ ಥರ ಹಾಕ್ಕೊಳ್ಳೋದು ಅಂತ. ಈ ಥರ ಹಿಡ್ಕೊಂಡು ಸೆಂಟ್ರಲ್ಲಿ ನೀಡಲ್ನ ಪಾಸ್ ಮಾಡ್ಕೋಬೇಕು. ಈ ಥರ ಪಾಸ್ ಮಾಡಿಕೊಂಡು ನಿಮಗೆ ಕುಚ್ಚು ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಹಿಡ್ಕೋಬೇಕು. ಅಳತೆನ ನಿಮಗೆ ಎಷ್ಟು ಬೇಕು, ಉದ್ದ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನಾಟ್ ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮಾಗಿ ಉದ್ದ ಬಿಟ್ಕೊಂಡಿದ್ದೀನಿ. ಈ ಥರ ಹಿಡ್ಕೊಂಡು ನಾನು ಎಮ್ಮಿಂಗ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ ಹಾಕಿ ಇಟ್ಕೊಂಡಿದ್ದೀನಿ, ಸಿಲ್ವರ್ ಕಲರು. ಈ ಥರ ನೀಡಲ್ನ ಮುಂದೆಯಿಂದ ಹಿಂದೆ ಪಾಸ್ ಮಾಡಿಕೊಂಡು ಈ ಜರಿ ಥ್ರೆಡ್ ಕೂಡ ಇದ್ರ ಜೊತೆ ಸೇರಿಸಿ ಇಟ್ಕೋಬೇಕು. ಈ ಥರ ನಾಟ್ ಹಾಕ್ಕೋಬೇಕು. ನಿಮಗೆ ನಾಟ್ ಯಾವ ಥರ ಬರುತ್ತೋ ಆ ಥರ ಹಾಕ್ಕೊಳ್ಳಿ. ನನಗೆ ಈ ಥರ ಕಂಫರ್ಟೇಬಲ್ ಇದೆ, ನಾನು ಈ ಥರ ನಾಟ್ ಹಾಕ್ಕೋತೀನಿ. ನಾನಿಲ್ಲೊಂದು 6-7 ಸಾರಿ ನಾಟ್ ಹಾಕ್ಕೋತೀನಿ, ಯಾಕೆಂದರೆ ಜರಿ ಥ್ರೆಡ್ಡು ಸ್ವಲ್ಪ ಲುಕ್ಕಾಗಿ ಕಾಣಲಿ ಅಂತೇಳಿ. ಈ ಥರ ಹಾಕಿಬಿಟ್ಟು ನೆಕ್ಸ್ಟ್ ಬ್ಯಾಕ್ ಸೈಡಿಂದ
ನೀಡಲ್ನ ಈ ಥರ ರಿಮೂವ್ ಮಾಡ್ಕೊತೀನಿ. ನಿಮ್ಗೆ ಬೇಕಿದ್ದರೆ ಈ ಜರಿ ಥ್ರೆಡ್ನ ಬಿಟ್ಕೋಬೋದು, ಬೇಡ ಅಂದರೆ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಕೋಬೇಕು ನಿಮಗೆ ಕುಚ್ಚು ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ. ಇನ್ನೊಂದು ಹಾಕಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಟನ್ ಥ್ರೆಡ್ಡಲ್ಲಿ ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಟನ್ನು ಮತ್ತು ಸಿಲ್ಕು ಎರಡು ಮಿಕ್ಸ್ ಇರೋದ್ರಿಂದ ಸ್ಯಾರಿ ನಾನು ಸಿಲ್ಕ್ ಥ್ರೆಡ್ಡೇ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಹಿಡ್ಕೋಬೇಕು. ಇಲ್ಲೊಂದು 6-7 ನಾಟ್ ಹಾಕ್ಕೊಂಡ್ರೆ ಕುಚ್ಚು ರೆಡಿ ಆಗುತ್ತೆ. ಈಸಿಯಾಗಿ 1/2 ಅವರಲ್ಲೆಲ್ಲ ಸ್ಯಾರಿ ಫುಲ್ಲು ಕುಚ್ಚು ಹಾಕ್ಕೋಬೋದು. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನನ್ನ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡಿಸೈನ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ಹೇಳಿ. ಈ ಥರ ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡಿಕೊಂಡು ನಾನು ಈ ಜರಿ ಥ್ರೆಡ್ ಏನಕ್ಕೆ ಕಟ್ ಮಾಡ್ಕೋತೀನಿ ಅಂದರೆ ಅದು ಸಿಲ್ಕ್ ಥ್ರೆಡ್ ಜೊತೆ ನೀಟಾಗಿ ಕೂರಲ್ಲ, ಯಾಕಂದರೆ ರಫ್ ಆಗಿರುತ್ತೆ ಅದು, ಅದಕ್ಕೆ ಕಟ್ ಮಾಡ್ಕೋತೀನಿ ನಾನು. ಈ ಥರ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಹಾಕಿರೋ ಡಿಸೈನ್ ಈ ಥರ ಬಂದಿದೆ. ಸ್ಯಾರಿ ಫುಲ್ ಹಾಕ್ಬಿಟ್ಟು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಕುಚ್ಚನ್ನ ಸ್ಯಾರಿ ಫುಲ್ ಹಾಕ್ಕೊಂಡು ಬಂದಿದ್ದೀನಿ. ಈ ಥರ ಬಂದಿದೆ ಬೇಬಿ ಕುಚ್ಚು. ಒಂದೇ ಕಲರ್ ಹಾಕ್ಕೊಂಬಂದಿದ್ದೀನಿ, ಬ್ಲೂ ಕಲರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.